ರಾಮನಗರ ಜಿಲ್ಲೆಯಲ್ಲಿ ಬೈಕ್ಗಳನ್ನು ಇಡಲಾಗಿದ್ದಂಥ ಗೋದಾಮಿಗೆ ಬೆಂಕಿ ಬಿದ್ದಂಥ ಪರಿಣಾಮ 32 ಬೈಕ್ಗಳು ಸುಟ್ಟು ಭಸ್ಮ ಆಗಿದೆ. ಗೋದಾಮೊಂದರಲ್ಲಿ ಸ್ಟಾಕ್ ಮಾಡಲಾಗಿತ್ತು 32 ಬೈಕ್ಗಳು, ಅದು ಸುಟ್ಟು ಭಸ್ಮ ಆಗಿದೆ. ರಾಮನಗರ ಜಿಲ್ಲಾ ಕಾರಾಗೃಹದ ಸಮೀಪ ಇರುವಂಥ ಗೋದಾಮು ನೋಡ್ತಾ ಇದ್ದೀರಿ. ಇನ್ನು ಇದನ್ನ ದಿವ್ಯಾಂಗರಿಗೆ ವಿತರಣೆ ಮಾಡಬೇಕು ಅಂತ ಇಲ್ಲಿ ಬೈಕ್ಗಳನ್ನು ಇಡಲಾಗಿತ್ತು. ಟೊಯೋಟಾ ಸಂಸ್ಥೆಯ CSR ಫಂಡ್ ಅಡಿಯಲ್ಲಿ ಬೈಕ್ಗಳನ್ನು ದಿವ್ಯಾಂಗರಿಗೆ ವಿತರಣೆ ಮಾಡುವುದಕ್ಕೆ CSR ಸಾಮಾಜಿಕ ಹೊಣೆಗಾರಿಕೆ ಅಧಿನಿಯಮದ ಅಡಿಯಲ್ಲಿ ಅವರು ದಿವ್ಯಾಂಗರಿಗೆ ವಿತರಿಸಬೇಕು ಅಂತ ಸಂಗ್ರಹಿಸಿಟ್ಟಿದ್ದಂಥ ಬೈಕ್ ಇದು. ಉಪಮುಖ್ಯಮಂತ್ರಿ ನೇತೃತ್ವದಲ್ಲಿ ಕಾರ್ಯಕ್ರಮ ನಡೀಬೇಕಿತ್ತು. ಆದರೆ ಅದಕ್ಕೂ ಮುಂಚೆ ಆ ಬೈಕ್ಗಳನ್ನು ಇಡಲಾಗಿದ್ದಂಥ ಗೋದಾಮಿಗೆ ಬೆಂಕಿ ಬಿದ್ದಿರೋದನ್ನು ನೋಡ್ತಾ ಇದ್ದೀರಿ. ಒಟ್ಟು 50 ಬೈಕ್ಗಳಿತ್ತಂತೆ, ಅದರಲ್ಲಿ 30ಕ್ಕೂ ಅಧಿಕ ಬೈಕ್ಗಳು ಸಂಪೂರ್ಣವಾಗಿ ಸುಟ್ಟು ಹೋಗಿದೆ. ಅಗ್ನಿಶಾಮಕ ಸಿಬ್ಬಂದಿ ಸದ್ಯ ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಪಾಪ ದಿವ್ಯಾಂಗರಿಗೆ ಸಿಗಬೇಕಾಗಿದ್ದಂಥ ಬೈಕ್ಗಳು ಅದು. ಟೊಯೋಟಾ ಸಂಸ್ಥೆ ತನ್ನ CSR ನಿಧಿಯಡಿಯಲ್ಲಿ ಇದನ್ನು ರೆಡಿ ಮಾಡಿ ಇಟ್ಟಿತ್ತು. ಅಂದರೆ ದಿವ್ಯಾಂಗರಿಗೆ ಬೇಕಾದ ರೀತಿಯಲ್ಲಿ ಅದನ್ನು ರೆಡಿ ಮಾಡಿ ಇಟ್ಟಿತ್ತು. ದುರ್ದೈವ, ಆ ಶೋರೂಮ್ಗೆ ಆ ಗೋದಾಮಿಗೆ ಬೆಂಕಿ ಬಿದ್ದಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.